ನನಗೆ ಆಕ್ಸಿಡೆಂಟ್ ಆದ ಟೈಮಲ್ಲಿ ನಾವೊಂದು ಬೂಸ್ಟರ್ ಅಂತ ಹಾಕ್ಸಿದ್ವಿ ಮನೆಗೆ ನೆಟ್ವರ್ಕಿಗೆ. ಸೊ ಅದು ಹಾಯ್, ಇದು ನೋಡಿ ಹೀಗಿರ್ತದೆ ಮಡಿಕೆ ಹಣ್ಣು. ನಾವು ಮಡಿಕೆ ಹಣ್ಣು ಅಂತ ಹೇಳೋದು. ಸ್ವೀಟ್ ಇಂಥ ಹಲಸಿನ ಹಣ್ಣು ಹಿಡ್ದಿದೆ ಈ ಮರದಲ್ಲಿ ಅಂತ ಹೇಳಿದರೆ ಉಂಟಲ್ಲ, ಸುಮಾರು ಉಂಟು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಎಂತ ಗೊತ್ತುಂಟಾ, ಲಾಸ್ಟ್ 1 ಮಂತಿಂದ ಒಂದು ಪ್ರಾಬ್ಲಮ್ಮು ಏನಂತ ಹೇಳಿದರೆ, ನಿಮಗೆ ಗೊತ್ತಿರ್ಬೋದು, ನನ್ನನ್ನು ಕಳೆದ ವರ್ಷದಿಂದ ನೋಡ್ತಿರೋರಿಗೆ ಗೊತ್ತಿರ್ಬೋದು. ನನಗೆ ಆಕ್ಸಿಡೆಂಟ್ ಆದ ಟೈಮಲ್ಲಿ ನಾವೊಂದು ಬೂಸ್ಟರ್ ಅಂತ ಹಾಕ್ಸಿದ್ವಿ ಮನೆಗೆ ನೆಟ್ವರ್ಕಿಗೆ. ಸೊ ಅದು ಲಾಸ್ಟ್ 1 ಮಂತಿಂದ ಹಾಳಾಗಿದೆ. ನಾನು ಅವರಿಗೆ ಕಾಲ್ ಮಾಡ್ತಿದ್ದೇನೆ, ಅವ್ರು ಕಾಲ್ ಪಿಕ್ ಮಾಡೋದಿಲ್ಲ. ಕಾಲ್ ಪಿಕ್ ಮಾಡಿದಾಗ ಫಸ್ಟ್ ಗಣಿ ಕಾಲ್ ಮಾಡಿದರು. ಆಗ ಬರ್ತೇವೆ, ನಾಳೆ ನಾಡಿದ್ದು ಬರ್ತೇವೆ ಅಂತ ಹೇಳಿದರು. ನೆಕ್ಸ್ಟ್ ಅವ್ರಿಗೆ ಕಾಲ್ ಮಾಡಿದರು, ಕಾಲ್ ಪಿಕ್ ಮಾಡೋದಿಲ್ಲ. ಮತ್ತು ಮೆಸೇಜ್ ವಾಟ್ಸಪ್ಪಲ್ಲಿ ಡೈಲಿ ಹಾಕಿದ್ರು ಎಂಥ ರಿಪ್ಲೈ ಇಲ್ಲ, ವ್ಯೂ ಆಗ್ತದೆ ಅಷ್ಟೇ. ಯಾವಾಗ ಬರ್ತೀರಾ, ಸರ್ವಿಸಿಗಾದರೆ ಯಾರನ್ನಾದರೂ ಕಳಿಸಿ ಅಂತ ಹೇಳಿದರು, ಕಳಿಸ್ತಿಲ್ಲ. ಅಂದರೆ ನನಗೆ ಮೇಯ್ನ್ ನಂದು, ನಾನು ಕಷ್ಟಪಟ್ಟು ಯೂಟ್ಯೂಬಿಂದ ಅರ್ನ್ ಮಾಡಿದ ಅಮೌಂಟನ್ನು ನಾನು ಅದಕ್ಕೆ ಹಾಕಿದ್ದೇನೆ. ಅದು ಸಹ 1-2 ಸಾವಿರ ಅಲ್ಲ, 24,000 ಹಾಕಿದ್ದೇನೆ. ಅದು ನನ್ನ ಲೆಕ್ಕದಲ್ಲಿ ಅದು ಹ್ಯೂಜ್ ಅಮೌಂಟ್ ಆಯಿತಾ. ನಾನು ನನ್ನ ಅರ್ನಿಂಗ್ಸಿಂದ ಹಾಕಿದ್ದು ಅಂತ ಹೇಳುವಾಗ ನನಗೆ ಅದನ್ನು ಎಂತ ಮಾಡಲಿ, ಹೇಗೆ ಸಾಲ್ವ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನಾನು ಇದನ್ನು ಮೊನ್ನೆಯಿಂದ ಹೇಳ್ತಿದ್ದೆ, ನನಗೆ ನೆಟ್ವರ್ಕಿದು ಪ್ರಾಬ್ಲಮ್ ಉಂಟು ಅಂತ ಹೇಳಿ. ಅಂದರೆ ನಾನು ಅದನ್ನು ಬೇರೆಯವ್ರ ಕೈಲಿ ರಿಪೇರಿ ಮಾಡಿಸ್ಕೊಂತಾದ್ರೂ ಸಹ ಇಲ್ಲಿ ನಿಯರೆಸ್ಟ್ ಯಾರು ಕೂಡ ಇಲ್ಲ. ಅವರದ್ದು ಸಹ ನನಗೆ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ ಎಲ್ಲಿ ಅಂತ. ಹುಡ್ಕೊಂಡು ಹೋಗುವಂತ ಹೇಳಿದರೆ ನಾನೊಬ್ಬಳು ಹೇಗೆ ಹೋಗಲಿ? ಗಣಿಯವರಿಗಿರುವ 1-2 ರಜೆಯಲ್ಲಿ ಎಂತಾದರೂ ಒಂದು ವರ್ಕಪ್ಪ ಇಟ್ಟಿರ್ತಾರೆ. ಸೊ ನಾನು ಎಂತ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನಾನು ನಿಮ್ಮ ಹತ್ರ ಐಡಿಯಾ ಕೇಳ್ತಿದ್ದೇನೆ, ಎಂತಾದರೂ ಸೊಲ್ಯೂಷನ್ ಮಾಡ್ಬೋದು ಅಂತಾದರೆ ಎಂತ ಮಾಡ್ಬೋದು ನಾನು? ಇಲ್ಲ ಅವರದ್ದು ಫೋನ್ ನಂಬರ್ ನಾನು ಯೂಟ್ಯೂಬಲ್ಲೇ ಹಾಕಿ ಬಿಡಲಾ, ಅಥವಾ ಅವ್ರದ್ದು ಫೋಟೋಸು ನಾನು ಹಾಕಿದ್ದು ಅಮೌಂಟಿದು ಗೂಗಲ್ ಪೇದು ಹಾಕಲಾ ಎಂತ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಎಂತ ಮಾಡ್ಬೋದು ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಯಾಕಂದರೆ ಮೇಯ್ನ್ಲಿ ನನಗೆ ನೆಟ್ವರ್ಕ್ ಇದು ಇಶ್ಯೂ ಇರೋದ್ರಿಂದ ಈಗ ಈಗ ಒಂದು ಫೋನ್ ಅಷ್ಟೇ ಮಾಡಲಿಕ್ಕೆ ಸಾಧ್ಯ, ಬೇರೆ ಎಂತ ಸಹ ಮಾಡಲಿಕ್ಕಿಲ್ಲ. ಕೆಲವೊಮ್ಮೆ ಫೋನು ಸಮೇತ ಕೇಳೋದಿಲ್ಲ ಆಯಿತಾ. ಯಾರಿಗಾದರೂ ಇಂಪಾರ್ಟೆಂಟ್ ಕಾಲ್ ಮಾಡಬೇಕು ಅಂತಾದರೂ ಸಹ ನೆಟ್ವರ್ಕ್ ಸಿಗೋದಿಲ್ಲ ನನಗೆ. ಹಾಗಾಗಿ ಆದರೆ ಈಗ 1 ವರ್ಷದಿಂದ ಅಭ್ಯಾಸ ಆದ್ದರಿಂದ ನಾವು ಮುಂಚೆ ನೆಟ್ವರ್ಕ್ ಇರ್ತಿದ್ವಲ್ಲ, ಅಲ್ಲಿ ಸಹ ನೆಟ್ವರ್ಕ್ ಸಿಗೋದಿಲ್ಲ ಈಗ. ಹಾಗೆಯೇ ನಾನು ಇದನ್ನು ಸ್ಟಾರ್ಟಿಂಗಲ್ಲಿ ನಿಮ್ಮ ಹತ್ರ ಕೇಳ್ತಿದ್ದೇನೆ, ಎಂತ ಮಾಡ್ಬೋದು, ಹೇಗೆ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ನನಗೆ ಕಮೆಂಟಲ್ಲಿ ಪ್ಲೀಸ್ ಹೇಳಿ. ನನ್ನ ಸಬ್ಸ್ಕ್ರೈಬರ್ ಹರ್ಷಿತಾ ಶೆಟ್ಟಿ ಅವರದ್ದು ಮಗಳದ್ದು ಬರ್ತ್ಡೇ ಅಂತೆ, 10ನೇ ವರ್ಷದ ಬರ್ತ್ಡೇ. ವಿಶ್ ಮಾಡಿ ಅಂತ ಹೇಳಿದ್ದಾರೆ. ದಕ್ಷ ಅವರಿಗೆ ಹ್ಯಾಪಿ ಬರ್ತ್ಡೇ. ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ, ಮತ್ತು ಹ್ಯಾಪಿಯಾಗಿರಿ. ಹಾಯ್, ಹೊರಗೆ ಬಂದಿದ್ದಾರೆ ಇವತ್ತು. ಚಂಬು, ನಂದಿ, 5 ಜನ ಸಹ ಇಲ್ಲೇ ಇದ್ದಾರೆ. ಇವರಿಬ್ರು ನೋಡಿ. ಹಾಯ್, ಹಿಂಗೆ ಆಟ ಆಡ್ಸೋದ ಅಣ್ಣ ತಮ್ಮಂದ್ರನ್ನ? ಇವ್ರು ಆಟ ಆಡ್ಸೋದು ಅವರಿಬ್ಬರೊಟ್ಟಿಗೆ. ಈಗ ಇವರು ಕೂಡ ರಿಂಕಿಯ ಪಾರ್ಟಿಗೆ ಬಂದರು ಹೊರಗಡೆ ಚೇರಲ್ಲಿ ಕುತ್ಕೊಳ್ಳೋದಲ್ಲ, ಮಲಗೋದು. ಇವರು ಯಾರಿಗೆ ಮನೆ ಬರ್ತಾರಲ್ಲ ಮದ್ದಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಎದ್ದು ನಿಂತ್ಕೊಳ್ಳೋದಿಲ್ಲ, ಮತ್ತು ಅಪ್ಪನೇ ಓಡಿಸೋದು ಹೋಗಿ ಅಂತ. ಇವರದೇ ಬುದ್ಧಿ. ಇದು ನಮ್ಮ ರಿಂಕ. ಇವನಿಗೆ ಗಾಯ ಆಗಿದೆ ಇಲ್ಲಿ, ಎಂತ ಗೊತ್ತಿಲ್ಲ, ಅದು ಒಣಗಿದೆ ಮಾತ್ರ, ಅಂಥ ದೊಡ್ಡ ಗಾಯ ಅಂತೇನಿಲ್ಲ. ಇಲ್ಲಿ ಒಂದು ಸ್ವಲ್ಪ ಇತ್ತು. ಮತ್ತು ಚಿಕ್ಕ ಮಕ್ಕಳಿಗೆ ಎಂತ ಸಹ ಗಾಯ ಆಗಲಿಲ್ಲ, ಇಬ್ಬರು ಕೂಡ ಆರಾಮದಲ್ಲಿ ಹುಷಾರಾಗಿದ್ದಾರೆ. ಜೂನಿ, ಮೊದಲು ಜೂನಿ ಯಾರಿಗೆ ಸಿಗ್ತಿರಲಿಲ್ಲ. ಓಡುವ ಬೇಕು ಅಂತ ಹೇಳಿದ್ರೆ ಇವಳೆ ಈಗ ಅಂದ ಸಿಗ್ತಾಳೆ.
ಪ್ರಾಯ ಆಯ್ತಲ್ಲ, ಕಿವಿ ಎಲ್ಲ ಕತ್ತರಿಸ್ಕೊಂಡು ಹೇಗಿದ್ದಳೆ ನೋಡಿ. ಇವಳಷ್ಟು ಬೇಟೆಗೆ ಯಾರೂ ಹೋಗೋದಿಲ್ಲ, ಹೆಣ್ಣು ಹುಲಿ ಇವಳು. ಇದೆಲ್ಲ ಗಾಯಗಳು, ಅವಳು ಕಿವಿಯೆಲ್ಲ ಹರ್ಕೊಂಡು ಬಂದಿದ್ದಾಳೆ ನೋಡಿ, ಅಷ್ಟು ಸಹ ಬೇಟೆ. ಮಡಿಕೆ ಹಣ್ಣು ಇಷ್ಟು ಬೇಗ ಆಗಿದೆ. ನಾನು ಕಳೆದ ವರ್ಷ ಸ್ವಲ್ಪ ಲೇಟಾಗಿತ್ತು ನೋಡಲಿಕ್ಕೆ ಬಂದಾಗ, ಆಗ ಇತ್ತು. ಈ ಸರಿ ತುಂಬ ಆಗಿ ಬಿದ್ದಿದೆ ಕೂಡ. ಇಷ್ಟು ಬೇಗ ಆಯಿತಾ ಅಂತ ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ಇಕೊಳ್ಳಿ, ಸುಮಾರು ಬಿದ್ದು ಹಾಳಾಗಿ ಹೋಗಿದೆ ಅಂತ, ಓಪನ್ ಸಹ ಆಗಿ ಹೋಗಿದೆ. ಇಕೊಳ್ಳಿ, ಯಾರಾದರೂ ತಿಂದಿದ್ದೀರಾ ಇದನ್ನು? ನಾನು ಪ್ರತಿ ವರ್ಷ ವ್ಲಾಗಲ್ಲಿ ತೋರಿಸ್ತೇನೆ ಮಳೆಗಾಲ ಆಗಬೇಕಾದ್ರೆ. ಇದು ಮಳೆಗಾಲಕ್ಕೆ ಹೋಗುವಾಗ ಇದು ನೋಡಿ ಹೀಗಿರ್ತದೆ ಮಡಿಕೆ ಹಣ್ಣು. ನಾವು ಮಡಿಕೆ ಹಣ್ಣು ಅಂತ ಹೇಳೋದು. ಸ್ವೀಟ್, ಹುಳಿ ಅಂಥದ್ದೆಂಥ ಅಂಶ ಇಲ್ಲ ಇದರಲ್ಲಿ. ಒಂದು ಸಿಹಿ ಇರ್ತದೆ, ಇಲ್ಲಾಂತ ಹೇಳಿದರೆ ಹದ ಸಿಹಿ. ಇದರೊಳಗಿದು ಹೊರಗಿದು ಪಲ್ಪ್ ಉಂಟಲ್ಲ ಅದು ಮಾತ್ರ ಸೀಡ ಕಹಿ ಇರ್ತದೆ. ಕಹಿ ಅಲ್ಲ, ಒಂಥರ ಒಗರು ಇರ್ತದೆ, ಅಂತ ತಿನ್ನಲಿಕ್ಕಾಗೋದಿಲ್ಲ. ತಿಂದರೆ ಸಹ ಒಳ್ಳೆಯದಂತೆ ಹೆಲ್ತಿಗೆ. ನಾನು ಹಾಗೆ ಸಹ ತಿಂತೇನೆ, ಬರೀ ಪಲ್ಪ್ ಮಾತ್ರ ತಿಂತೇನೆ. ನಿಮಗೆ ಗೊತ್ತಿದ್ದರೆ ಹೇಳಿ ಕಮೆಂಟಲ್ಲಿ. ನಾವು ಮಡಿಕೆ ಹಣ್ಣು ಅಂತಲೇ ಹೇಳೋದು. ಚಹಾ ಕುಡಿದು ಮಧ್ಯಾಹ್ನ ಮೇಲಿಂದ ಹುಲ್ಲಿಗೆಲ್ಲ ಹೋಗಿ ಹುಲ್ಲು ಸ್ವಲ್ಪ ಮಾಡಿ ಬಂದೆ. 1.5 ಕಟ್ಟ 2 ಕಟ್ಟ ಆಗುವಷ್ಟು ಹುಲ್ಲಾಯಿತು. ಅದು ಮೊನ್ನೆ ಅಪ್ಪ ಹೇಳಿದರು ನನಗೆ ಅಲ್ಲಿ ಹುಲ್ಲು ಮಾಡಲಿಕ್ಕೆ. ಹಾಗೆ ಈಗ ಅದನ್ನು ಕಟ್ಟಲಿಕ್ಕೆ ಸೋಗೆ ಹುಡುಕ್ತಿದ್ದೇನೆ. ಅಪ್ಪ ಅಡಿಕೆ ಗಿಡ ನೆಡ್ತಾ ಇದ್ದಾರೆ. ಹಾಗೆ ಅಡಿಕೆ ಗಿಡ ನೆಡಲಿಕ್ಕೆ ಅದು ಗುಂಡಿ ಉಂಟಲ್ಲ, ಮೊನ್ನೆ ನಾನು ಮತ್ತು ಗಣಿಯವ್ರು ಕ್ಲೀನ್ ಮಾಡಿದ್ವಿ. ಅದು ಆಯ್ತು, ಅದರಲ್ಲಿ ನೆಟ್ಟು. ಈಗ ಇನ್ನೂ ಸಹ ಬಾಕಿ ಉಂಟು ಕೆಲವೆಲ್ಲ ಗಿಡ ಸತ್ತಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡಿದ್ದು. ಈಗ ಒಂದು 6-7 ಗುಂಡಿ ಕ್ಲೀನ್ ಮಾಡುವಷ್ಟರಲ್ಲಿ 2 ಕಟ್ಟಾಗುವಷ್ಟು ಹುಲ್ಲು ಸಿಕ್ಕಿತ್ತು. ಮತ್ತು ಇಲ್ಲಿ ಹುಲ್ಲು ಎಷ್ಟು ಉಂಟು ಅಂತ ಹೇಳಿದರೆ, ಅದು ಸಹ ನೆಟ್ಟ ಹುಲ್ಲು ಉಂಟಲ್ಲ, ಸೀಮೆ ಹುಲ್ಲು, ಅದು ಕಡ್ದು ಕೈಯೆಲ್ಲ ಸ್ಕ್ರ್ಯಾಚ್ ಆಗಿದೆ. ಈಗ ಉರಿತುಂಟು ಅಂದರೆ ಉರಿತುಂಟು. ನಾನು ಉದ್ದ ಕೈದು ಅಂಗಿ ಹಾಕ್ಕೊಂಡು ಬಂದಿದ್ರೆ ಆಗ್ತಿತ್ತಾ ಏನು. ಈಗೊಂದು ಹುಲ್ಲು ಕಟ್ಟಿ ಹೋಗುವ. ಮತ್ತು ಇದು ಹುಲ್ಲು ಈ ಥರ ಕ್ಲೀನ್ ಮಾಡೋದು. ಅದರಲ್ಲಿ ನೆಟ್ಟಿದ್ದಾರೆ ನೋಡಿ ಅಪ್ಪ ಅಲ್ಲಲ್ಲಿ ಅಡಿಕೆ ಗಿಡ ಬಿಡ್ತಾರಲ್ಲ, ಅದಕ್ಕೇನೆ ಕ್ಲೀನ್ ಮಾಡೋದು. ಗುಂಡಿಯಲ್ಲಿ ನೆಡೋದು ನೋಡಿ. ನೇಂದ್ರದ ಗಿಡ ಎಲ್ಲ ಚೆಂದಾಗಿದೆ. ಒಂದೊಂದು ಬುಡದಲ್ಲಿ ಒಂದು ಬುಡ ನೆಟ್ಟದು 3 ಆಗಿದೆ ಅಂತ ಇಕೊಳ್ಳಿ ಅಂತೆ ನೋಡಿ. ಅಂತೆ ನೋಡಿ, 3 ಉಂಟು ಇದರಲ್ಲಿ. ಇಂಥ ಹಲಸಿನ ಹಣ್ಣು ಹಿಡಿದಿದೆ ಈ ಮರದಲ್ಲಿ ಅಂತ ಹೇಳಿದರೆ ಉಂಟಲ್ಲ, ಸುಮಾರು ಉಂಟು. ಈ ವರ್ಷವೇ ಇಷ್ಟು ಹಲಸಿನ ಹಣ್ಣು ಹಿಡ್ದದ್ದು. ಇದು ಒಂದು ಸೈಡಿಂದ, ಇನ್ನೊಂದು ಸೈಡಿಂದ ಇನ್ನೂ ಉಂಟು ಅಂಟಿಕೊಂಡು ಈ ಥರನೇ. ಆದರೆ ಇದು ಕಹಿ ಅಂತೆ. ಕಹಿ ಅಂದರೆ ನಮಗೆ ಒಂದು 2 ವರ್ಷದಿಂದ ಈ ಮರದಲ್ಲಿ ಆಗಲಿಕ್ಕೆ ಶುರುವಾಯಿತು. ಅಷ್ಟು ವರ್ಷ ಆಗ್ತವೇ ಇರಲಿಲ್ಲ. ಫಸ್ಟ್ ಟೈಮ್ ಉಂಟಲ್ಲ ಒಂಥರ ಚಪ್ಪೆ ಚಪ್ಪೆ ಇತ್ತು. ಕಳೆದ ವರ್ಷ ಸಿಹಿ ಇರಲಿಲ್ಲ, ಆಚೆ ಕಹಿ ಸಹ ಇರಲಿಲ್ಲ, ಆ ಥರ ಇತ್ತು. ಈ ವರ್ಷ ಹೇಗೆ ಉಂಟು ಅಂತ ನೋಡಬೇಕು. ಇದು ನೋಡಿ ಅಂತ ಒಂದು ಬಿದ್ದಿದೆ ಕೊಳ್ತು. ಈಗ ಕೊಂಡೋಗ್ಲಿಕ್ಕೆ ಬಂದದ್ದು ನಾನು. ಅಪ್ಪ ಇದ್ದಾರಲ್ಲ ಹೇಗೆ ಹೊರಿಸಲಿಕ್ಕೆ. ಜೊಟ್ಟು ದಿಸ್ತ
ಡಕ್ಲೆ ಕುಡಿಕೆಗಾರ ಡಕ್ಲೆಸ್ ಕಾವಳಣ್ಣೆ ಡಕ್ಲೆಲ್ಲಿ ಬಿರಿಯಾಗ ಅನ್ಯ सोडता इथे दिले करू पुणे दिले करू अंदर इरेगा ಏಕ ಬಾಲ್ಟಿ ಇಟ್ಕೊಂಡು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಇರ್ತೀರಿ, ಅನುಷಾ ಕೃಷ್ಣಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ವಾಟ್ಸಪ್ ಚಾನಲನ್ನು ಕೂಡ ಜಾಯಿನ್ ಆದರೆ ನಾನು ಯಾವಾಗ ವೀಡಿಯೋ ಹಾಕ್ತೇನೆ ಆವಾಗ ಅದರದ್ದು ಲಿಂಕ್ ನಿಮ್ಮ ವಾಟ್ಸಪ್ಪಲ್ಲಿ ಬರ್ತದೆ. ನೀವು ವಾಟ್ಸಪ್ಪನ್ನು ಓಪನ್ ಮಾಡಿ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನನ್ನ ವೀಡಿಯೋ ಸಿಗ್ತದೆ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗುವ. ಬಾಯ್ ಬಾಯ್.